Hey guys, welcome to Kivansh YouTube channel. ಸೊ ಇವತ್ತು ನಮ್ಮ ತಮ್ಮಂದಿರು ಎಲ್ಲರೂ ಬಂದಿದ್ದರು. ಅವ್ರಿಗೋಸ್ಕರ ಹೊರ್ಗಡೆ ಕರ್ಕೊಂಡು ಹೋಗೋಣ ಎಲ್ಲಾದರೂ, ಅವ್ರ ಮನೇಲಿ ಇದ್ದು ಬೋರ್ ಆಗ್ತಿದೆ ಅಂತ ಹೇಳಿದರು. ಸೊ ಅವ್ರಿಗೆ ಕರ್ಕೊಂಡು ಮನೆ ಹತ್ರನೇ ಇರೋ ಚೆಲುವಾಂಬ ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ದೆ. ನಮ್ಮ ಅಣ್ಣನೂ ಆಚೆ ಹೋಗಿದ್ದ, ಏನೋ ಕೆಲಸ ಇದೆ ಅಂತ ಹೋಗಿದ್ದ. ಸೊ ಅವರು ಬೇಜಾರಾಗಿ ಕೂತಿದ್ರು, ಅದಕ್ಕೆ ನಾನು ಹಾಗೆ ಹೋಗಿ ಬರೋಣ ಅಂತ ಹೋಗಿದ್ದೆ. ಸೊ ಇವರು ಫೋಟೋಸ್ ಎಲ್ಲ ತೊಗೊತಿದ್ರು, ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ತಿದ್ರು. ಆಮೇಲೆ ನಾನು ಹಂಗೆ ನಾರ್ಮಲಾಗಿ ವೀಡಿಯೋಸ್ ಮಾಡ್ಕೊಳ್ತಿದ್ದೆ. ಅದಾದಮೇಲೆ ಅಲ್ಲಿ ಚೆನ್ನಾಗಿ ಇವಾಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಗೈಸ್, ಎಲ್ಲ ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ ಇವಾಗ, ಅಂದರೆ ದಸರಾಗೆಲ್ಲ ಇಟ್ಟಿದ್ದರು. ಚೆನ್ನಾಗಿ ಕಾಣ್ತಿತ್ತು ಪಾರ್ಕ್ ಫುಲ್ಲು. ಆಮೇಲೆ ಎಕ್ಸ್ಟ್ರಾ ಗ್ರಾಸ್ ಎಲ್ಲ ಇದ್ದಿದ್ದೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ, ಇವಾಗ ಚೆನ್ನಾಗಿ ಮಾಡಿದರು. ಆಮೇಲೆ ನೈಟ್ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ನೈಟ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಪಾರ್ಕ್. ಇವಾಗ ಬರೀ ಫ್ಲವರ್ಸ್ ಎಲ್ಲ ಇಟ್ಟಿದ್ರು, ಅದನ್ನು ನೋಡಿಕೊಂಡು ಅಲ್ಲೇ ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಮಾಡಿಕೊಂಡು ಅವರೆಲ್ಲ ಆಟಾಡ್ತಿದ್ರು. ಒಂದು ಸ್ವಲ್ಪ ಹೊತ್ತು ಹಂಗೆ ಸುಮ್ಮನೆ ಆಟಾಡ್ತಿದ್ರು. ಎಲ್ಲ ನೋಡಿಕೊಂಡು ಬಂದ್ವಿ. ಬಂದಾದಮೇಲೆ ನಾವು ಆ್ಯಕ್ಚುಲಿ ಹೋಗಿದ್ದು ನಾವು ಮಧ್ಯಾಹ್ನ ಹೋಗಿ ಬಂದಿದ್ದೆ ಲೇಟ್ ಅನಿಸುತ್ತೆ, ತುಂಬ ಬಿಸಿಲಿತ್ತು ಅಲ್ಲಿ. ಸೊ ಆಮೇಲೆ ನನ್ನ ತಮ್ಮಂದಿರಿಗೆ ಬಾಯಾರಿಕೆ ಆಗ್ತಿತ್ತು ಅಂತ ನನ್ನ ತಮ್ಮ ಹೋಗಿ ವಾಟರ್ ಬಾಟಲ್ ತೊಗೊಬಂದ ಅಲ್ಲೇ. ಆಮೇಲೆ ಇನ್ನೂ ಆ ಕಡೆಯಿಂದ ಬರಬೇಕಾದ್ರೆ ಇನ್ನೂ ಒಂದು ಚಿಕ್ಕ ಪಾರ್ಕ್ ಇದೆ ನಮ್ಮ ಮನೆ ಹತ್ರ. ಆಲ್ಮೋಸ್ಟ್ ನಾನು PU ಇದ್ದಾಗ ಇದೇ ಪಾರ್ಕಲ್ಲಿ ಕೂತ್ಕೊಂಡು ಓದ್ಕೊತಿದ್ದೆ ನಾನು ಅವಾಗೆಲ್ಲ. ಇಲ್ಲಿ ಬಂದಾಗೆಲ್ಲ ಅದೇ ನೆನಪಾಗುತ್ತೆ ಗೈಸ್ ನನಗೆ. ಅಂದರೆ ಅಲ್ಲಿ ಒಂದು ಜೋಕಾಲಿ ಇದೆ ಚಿಕ್ಕದು, ಅಲ್ಲಿ ಹೋಗಿ ಕೂತ್ಕೊಂಡು ಓದ್ಕೊತಿದ್ದೆ PUದಲ್ಲಿದ್ದಾಗ. ಇವಾಗ ಹಂಗೆ ಅಲ್ಲೆಲ್ಲ ಆಟಾಡೋಕ್ಕಾಗಲಿಲ್ಲ ಅಂತ ಇಲ್ಲೇ ಸುಮ್ಮನೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ತಿದ್ವಿ. ಆಮೇಲೆ ನಾನು ಮತ್ತು ನನ್ನ ಇನ್ನೊಬ್ಬ ತಮ್ಮ ಸೀಸೋ ಆಡೋಣ ಅಂತ ಹೋದ್ವಿ. ಒಂದು ಸ್ವಲ್ಪ ಆಟಾಡಿದ್ವಿ ಅಷ್ಟೇ. ಆಮೇಲೆ ಇವ್ರು ಜೋಕಾಲಿ ಆಡ್ತಿದ್ರು. ಈ ಕಡೆ ಇಲ್ಲಿ ಕೂತಿದ್ದೀನಲ್ಲ, ಅಲ್ಲೇ ನಾನು PUಲ್ಲಿ ಓದ್ಕೋತಿದ್ದೆ ನಾನು. ಅಂದರೆ ಏನಾದರೂ ಟೆಸ್ಟ್ ಎಕ್ಸಾಮ್ಸ್ ಇದ್ದರೆ ಇಲ್ಲಿ ಫುಲ್ ತಣ್ಣಗಿರುತ್ತೆ ಗೈಸ್, ಅಂದರೆ ಫುಲ್ ಪೀಸ್ ಆಗಿರುತ್ತೆ, ಫುಲ್ಲು ಸೈಲೆಂಟ್ ಏರಿಯಾ ಅದು ಫುಲ್ಲು. ಸೊ ಅಲ್ಲಿ ಬಂದು ಓದ್ಕೊತಿದ್ದೆ. ಆಮೇಲೆ ನೆರಳು ಕೂಡ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಬಂದು ಓದ್ಕೊತಿದ್ದೆ. ನನ್ನ ತಮ್ಮ ಗೌತಮ್ ಅಲ್ಲಿ ಕೂತಿದ್ದಾನಲ್ಲ, ಅವನು ಏನು ಆಟಾಡೋದೇ ಇಲ್ಲ ಗೈಸ್. ಅವನು ಸುಮ್ಮನೆ ಅವನ ಪಾಡಿಗೆ ಅವ್ನು ಫೋನ್ ಆಯಿತು ಅವನು ಅಷ್ಟೇ, ಹಂಗಿರ್ತಾನೆ. ಇನ್ನು ಇವನು ಗಜ, ಅಂದರೆ ನವೀನ್ ಅಂತ ಇವನು ನನ್ನ ತಮ್ಮ. ಮುಂದೆ ಇರೋದು ಅವರು ನನ್ನ ತಮ್ಮಂದರು. ಅದಾದಮೇಲೆ ಮುಗಿಸ್ಕೊಂಡು ಬಂದಾದಮೇಲೆ ಆಯುಧ ಪೂಜೆಗೆ ಎಲ್ಲ ಗಾಡಿ ಎಲ್ಲ ತೊಳೆದಿಟ್ಟಿದ್ರು. ಇವಾಗ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ ಅಮ್ಮ. ಆಮೇಲೆ ಈ ಕಡೆ ನಮ್ಮ ಭಾವ ಮತ್ತು ನನ್ನ ತಮ್ಮ ಇಬ್ಬರು ಇದು ಬಾಳೆಕಂದು ಅಂತಾರಲ್ಲ, ಏನು ಬಾಳೆಕಂದು, ಅದನ್ನು ಇದು ಮಾಡ್ತಿದ್ರು, ಪೇಸ್ಟ್ ಮಾಡ್ತಿದ್ರು. ಅಂದರೆ ಮಳೆ ಹೊಡಿಯೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಪೇಸ್ಟ್ ಮಾಡಿದರು. ಇನ್ನೂ ತೆಗಿಯೋದಲ್ವ ಅಂತ ಅಂದ್ಬಿಟ್ಟು ಸುಮ್ಮನೆ ಡಬಲ್ ಸೈಡ್ ಪ್ಲಾಸ್ಟರಿಂದ ಇದು ಮಾಡ್ತಿದ್ರು, ಪೇಸ್ಟ್ ಮಾಡ್ತಿದ್ರು. ಅದನ್ನು ತೆಗಿಯೋಕ್ಕೆ 1 ಗಂಟೆ ಮಾಡ್ತಾನೆ ಗೈಸ್ ಅವನು, ನೋಡಿ ಬೇಕಿದ್ರೆ. ಅಷ್ಟರಲ್ಲೇ ಫುಲ್ ಸುಸ್ತಾಗಿತ್ತು ಗೈಸ್. ನನ್ನ ಪಾರ್ಕಿಗೆಲ್ಲ ಹೋಗಿ ಅವ್ರ ಜೊತೆ ಎಲ್ಲ ಆಟಾಡ್ಕೊಂಬರೋ ಅಷ್ಟರಲ್ಲಿ. ಇದು ಬ್ಲೂ ಕಲರು ನಮ್ಮ ಅಂಕಲ್ ಅವ್ರ ಗಾಡಿ, ಬ್ಲೂ ಕಲರ್ ಇರೋದು ನಮ್ಮ ಅಂಕಲ್ ಅವ್ರದ್ದು, ರೆಡ್ ನಂದು. ಮಧ್ಯದಲ್ಲಿ ನಮ್ಮ ಕಿಯಾನ್ಶಿದು, ಇವಳ್ದು ಮಧ್ಯದಲ್ಲಿ ಇಟ್ಟಿದ್ದೀವಿ. ಸಖತ್ತು ತರಲೆ ಗೈಸ್ ಇವಳು, ಪ್ರತಿ ವ್ಲಾಗಲ್ಲೂ ಹೇಳ್ತಿರ್ತೀನಿ, ಸಖತ್ತು ತರಲೆ ಅಂದರೆ ತರಲೆ, ಒಂದು ಕಡೆ ಇರಲ್ಲ ಗೈಸ್ ಅವಳು. ಆಮೇಲೆ 3 ಕೋತಿಗಳಲ್ಲಿ ಕೂತಿದ್ದಾರೆ ನೋಡಿ. ಅಂದರೆ ನನ್ನ ತಮ್ಮಂದರು ಅಲ್ಲಿ ಕೂತಿದ್ದಾರೆ. ಅವ್ರು ಹೇಳ್ತಿರ್ತಾರೆ ಪದೇ ನನಗೆ ರೆಕಾರ್ಡ್ ಮಾಡಬೇಡ, ಏನಾದರೂ ರೆಕಾರ್ಡ್ ಮಾಡ್ತೀನಿ ಅಂದರೆ ರಿಪೋರ್ಟ್ ಮಾಡ್ತೀನಿ ನಿನ್ನ ಚಾನಲ್ನ ಅಂತ ಹೇಳ್ತಿರ್ತಾರೆ.
ಅಷ್ಟೇ ಗೈಸ್, ಆಯುಧ ಪೂಜೆ ಎಲ್ಲ ಮುಗೀತು. ಸೊ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಕಿವಂಶಿ ಯೂಟ್ಯೂಬ್ ಚಾನಲ್.